ಈ ವಿಜಲ್ ಬ್ಲೋವರ್ಸ್ ಅಂತ ಇರ್ತಾರೆ, ಕಂಪ್ಲೇನೆಂಟ್ಸ್ ಇರ್ತಾರೆ. ಬಹುತೇಕ ಸಂದರ್ಭದಲ್ಲಿ ಇಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ನೀವು ಕೂಡ ಪ್ರೆಸ್ ನೋಟನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಅದು ಸಮ್ಟೈಮ್ಸ್ ಅವ್ರಿಗೆ ಥ್ರೆಟ್ ಆಗಿ ಪರಿಗಣಿಸ್ಬೋದು. ನಾನು ಹೇಳೋದು ವಿಜಲ್ ಬ್ಲೋವರ್ಸ್ಗಳಿಗೆ ಪ್ರೊಟೆಕ್ಷನ್ಗೆ ಏನೇನೆಲ್ಲ ನೀವು ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ತೀರಿ ಸರ್? ಟ್ರ್ಯಾಪ್ ಕಂಪ್ಲೇಂಟ್ ಅಗೇನ್ 3 ಕೇಸಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಟ್ರ್ಯಾಪ್ ಕೇಸಸ್ಸಲ್ಲಿ ಕಂಪಲ್ಸರಿ ಕಂಪ್ಲೇನೆಂಟ್ ಇರಲೇಬೇಕು. ಕಂಪ್ಲೇನೆಂಟ್ ಕಂಪಲ್ಸರಿ ಇಲ್ಲ ಅಂದರೆ ಯಾರೋ ಕಡೆಯಿಂದ ದುಡ್ಡು ಇಸ್ಕೊಡ್ಬೇಕು ಅವರು, ಆವಾಗಲೇ ಕೇಸ್ ಆಗತ್ತದು. ಸೊ ಅದರಲ್ಲಿ ಏನು ಬೇರೆ ಪ್ರಶ್ನೆ ಇಲ್ಲ, ಕಂಪ್ಲೇಂಟ್ ಬರಬೇಕು. ಡಿಸ್ಪ್ರಪೋರ್ಷನ್ ಅಸೆಟ್ಸಲ್ಲಿ ಯಾವಾಗಲೂ ನಾವು ಕಂಪ್ಲೇನೆಂಟು ಇರಲ್ಲ, ನಮ್ಮವರೇ ಕಂಪ್ಲೇಂಟ್ ಅಂದರೆ ನಮ್ಮ ಆಫೀಸರ್ಸೇ ಕಂಪ್ಲೇಂಟ್. ಅಂದರೆ ಅಕ್ರಮ ಆಸ್ತಿಗಳು ನಾವು ಯಾರ ಮೇಲೆ ಮಾಡ್ತೇವೆ ಸುಮೋಟೋ, ನಮ್ಮ ಆಫೀಸರ್ಸೇ ಯಾರು ಪ್ರಿಪೇರ್ ಮಾಡಿದ್ರೋ ಅವರೇ ಕಂಪ್ಲೇನೆಂಟು. ಸ್ಕ್ಯಾಮ್ಸಲ್ಲಿ ಕೂಡ ಸಪೋಸ್ ಕಂಪ್ಲೇನೆಂಟು ನೀವು ಹೇಳಿದಂಗೆ ವಿಸಿಲ್ ಬ್ಲೋವರ್ ಇದ್ದಾರೆ, ಅದೇ ಏರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಅವರ ಹೆಸರು ಬರೋದು ಇಷ್ಟ ಇಲ್ಲ. ಸೊ ನಮ್ಮವರೇ ಕಂಪ್ಲೇಂಟ್ ಮಾಡ್ಬೋದು ಅದರಲ್ಲಿ ಕೂಡ, ಕ್ರಿಮಿನಲ್ ಮಿಸ್ಕಂಡಕ್ಟ್. ಸೊ ಕಂಪ್ಲೇನೆಂಟ್ ಇಷ್ಟ ಅದು. ಕ್ರಿಮಿನಲ್ ಮಿಸ್ಕಂಡಕ್ಟಲ್ಲಿ ಅಕ್ರಮ ಆಸ್ತಿಗಳಲ್ಲಿ ಅವ್ರ ಅಕ್ರಮ ಆಸ್ತಿಗಳಂತೂ ಕಂಪ್ಲೇಂಟೇ ಇರಲ್ಲ, ಅಂದರೆ ಪ್ರೈವೇಟ್ ಕಂಪ್ಲೇಂಟ್ ಇರಲ್ಲ, ನಾವು ಪೊಲೀಸರೇ ಕಂಪ್ಲೇಂಟ್ ಇರ್ತಾರೆ. ಕ್ರಿಮಿನಲ್ ಮಿಸ್ಕಂಡಕ್ಟಲ್ಲಿ ಕೂಡ ಸಪೋಸ್ ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಭಯ ಆಗ್ತಾಯಿದೆ ಹೊರಗಡೆ ಬಂತು ಅಂದರೆ ಅವರು ಇದು ಮಾಡ್ಬೋದು. ಇನ್ನೊಂದೇನೆಂದರೆ ವಿಸಿಲ್ ಬ್ಲೋವರ್ ಸಪೋಸ್ ಅವ್ರನ್ನೇನಾದ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಗೊತ್ತಾಗಿದೆ ಇವರೇ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ರು ಅಂತ, 100% ಲೋಕಾಯುಕ್ತ ವತಿಯಿಂದ ಅವರಿಗೆ ಪ್ರೊಟೆಕ್ಷನ್ ಇರುತ್ತದೆ. ಆ್ಯಂಡ್ ವಿಸಿಲ್ ಬ್ಲೋವರ್ಸ್ ಆ್ಯಕ್ಟ್ ಕೂಡ ಇದೆ ನಮಗೆ. ಸೊ ಅದು ಈ ನಿಟ್ಟಿನಲ್ಲಿ ನಮಗೆ ಅವರಿಗೆ ಪ್ರೊಟೆಕ್ಷನ್. ಫಸ್ಟ್ ಥಿಂಗ್ ಲೀಕ್ ಆಗಲ್ಲ, ಯಾಕೆಂದರೆ ತುಂಬ ಗೌಪ್ಯವಾಗಿರುತ್ತದೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸಪೋಸ್ ಅವ್ರು ವಿಸಿಲ್ ಬ್ಲೋವರ್ ಇದ್ದಾರೆ, ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂದರೆ ಯಾರು ಕೊಟ್ಟಿದ್ರು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಪ್ರೆಸ್ ನೋಟಲ್ಲಿ ಇತ್ತೀಚೆಗೆ ನಡೆದಿರುವ ರೇಡ್ಗಳ ಪ್ರೆಸ್ ನೋಟ್ಗಳಲ್ಲಿ ಕಂಪ್ಲೇನೆಂಟ್ ಹೆಸರುಗಳನ್ನ ಟ್ರ್ಯಾಪ್ ಕೇಸಸ್ಸಲ್ಲಿ 100% ಕಂಪ್ಲೇನೆಂಟ್ ಇರಲೇಬೇಕು. ಆ್ಯಂಡ್ ಆ ಕಂಪ್ಲೇನೆಂಟ್ ವಿಸಿಲ್ ಬ್ಲೋವರ್ಸ್ ಅಲ್ಲ, ಅವರು ಪ್ರೈವೇಟ್ ಪರ್ಸನ್ಸ್ ಆಗ್ತಾರೆ. ಸೊ ಪ್ರೈವೇಟ್ ಪರ್ಸನ್ಸು ಸಾರ್ವಜನಿಕರ ಹತ್ರ ಗವರ್ನಮೆಂಟ್ ಸರ್ವೆಂಟು ದುಡ್ಡು ಇಸ್ಕೊಳ್ತಾ ಇದ್ದಾರೆ, ಆವಾಗ ಟ್ರ್ಯಾಪ್ ಆಗುತ್ತೆ. ಸೊ ಅವಾಗ ಕಂಪ್ಲೇನೆಂಟ್ ಕಂಪಲ್ಸರಿ ಬೇಕಾಗ್ತದೆ ನಮಗೆ. ಸೊ ಅದರಲ್ಲಿ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವ್ರ ವಿಸಿಲ್ ಬ್ಲೋವರ್ಸ್ ಅಲ್ಲ, ಪ್ಲಸ್ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅವರ ಕೆಲಸಕ್ಕೆ ನ್ಯಾಯವಾದ ಕೆಲಸಕ್ಕೆ ದುಡ್ಡು ಇಸ್ಕೊಳ್ತಾ ಇದ್ದಾರೆ. ಸೊ ನಾವು ಟ್ರ್ಯಾಪ್ ಕೇಸ್ ಮಾಡ್ತೀವಿ.